ದೇಶದ ಹೊರಗಿನ ಶತ್ರುಗಳ ವಿರುದ್ಧವಾಗಿ ಭಾರತದ ಸೇನಾಪಡೆ ಆಪರೇಷನ್ ಸಿಂಧೂರದ ಭಾಗವಾಗಿ ನಿರಂತರವಾಗಿ ಸಮರವನ್ನ ಸಾರಿದೆ. ಆದರೆ ದೇಶದ ಒಳಗೂ ಇದ್ದಾರೆ ಮತ್ತಷ್ಟು ಶತ್ರುಗಳು. ಸೋಷಿಯಲ್ ಮೀಡಿಯಾ ನೆಪ, ಪಾಕಿಗೆ ಗೂಢಾಚಾರಿ, ಬಂಧಿತ ಜ್ಯೋತಿ ಮಲ್ಹೋತ್ರಾ ರೀತಿಯಲ್ಲೇ ಮತ್ತಷ್ಟು ಮಂದಿ ಪಾಕಿಸ್ತಾನದ ಹೈ ಕಮಿಷನರ್ ಕಚೇರಿಯ ದಾನಿಶ್ನಿಂದ ಸಂಪರ್ಕ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪಹಲ್ಗಾಮ್ ದಾಳಿ ಸಂದರ್ಭವೂ ಕೂಡ ಜ್ಯೋತಿ ಹಾಗೆ ದಾನಿಶ್ ಸಂಪರ್ಕದಲ್ಲಿದ್ರು ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲೂ ಕೂಡ ಸಂಪರ್ಕದಲ್ಲಿ ಇದ್ದದ್ದು ಇದೀಗ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ. ಪಹಲ್ಗಾಮ್ ದಾಳಿಗೆ ಮುಂಚೆ ಪಹಲ್ಗಾಮ್ಗೂ ಕೂಡ ಜ್ಯೋತಿ ಮಲ್ಹೋತ್ರಾ ತೆರಳಿದ್ರು ಅನ್ನೋದರ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರೋದು. ಹಾಗಾದ್ರೆ ಕಾಶ್ಮೀರದಲ್ಲಿ ಆಕೆ ಯಾರನ್ನೆಲ್ಲ ಸಂಪರ್ಕ ಮಾಡಿದ್ಲು, ಈ ವಿಚಾರವನ್ನ ತನಿಖೆ ಮಾಡ್ತಿರುವ ತನಿಖಾ ಸಂಸ್ಥೆ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನ ಮಾಡ್ತಾ ಇದೆ. ಭಾರತದ ಸೋಷಿಯಲ್ ಮೀಡಿಯಾ ಪ್ರಭಾವಿಗಳ ಸಂಪರ್ಕದಲ್ಲಿ ಪಾಕಿಸ್ತಾನದ ಕೆಲ ಅಧಿಕಾರಿಗಳು ಇದ್ರು ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿಯನ್ನ ತನಿಖೆ ಸಂದರ್ಭದಲ್ಲಿ ಹೊರಗಿಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಾಕ್ ಪರ ಸಂದೇಶ ರವಾನಿಸೋಕೆ ಜ್ಯೋತಿ ಮಲ್ಹೋತ್ರಾ ಮೂಲಕ ದಾನಿಶ್ ಪ್ರಯತ್ನ ಪಟ್ಟಿದ್ರ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಅನುಮಾನ ಇದೆ. ಜ್ಯೋತಿಯನ್ನ ದಾನಿಶ್ ಒಂದು ಆಸ್ತಿಯಂತೆ ಬಳಕೆ ಮಾಡ್ಕೊಳ್ತಾ ಇದ್ದ. ಜ್ಯೋತಿಯ ಪಾಕ್ ಪ್ರಯಾಣದ ಸಂಪೂರ್ಣ ಖರ್ಚನ್ನ ಈತನೇ ಭರಿಸದ. ಪಾಕ್ ಹೈ ಕಮಿಷನರ್ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ ದಾನಿಶ್. ಪಾಕ್ ಪ್ರಯಾಣ ಒಂದು ರೀತಿಯಲ್ಲಿ ಪ್ರಯೋಜನವಾಗಿತ್ತು. ಯೂಟ್ಯೂಬರ್ ಜ್ಯೋತಿ ತನಿಖೆಯಲ್ಲಿ ಮತ್ತಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ರಂಜಿತ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿ. ರಂಜಿತ್, ಹೊರಗಿನ ಶತ್ರುಗಳ ಜೊತೆಯಲ್ಲಿ ಯುದ್ಧ ಕೊಂಚ ಸಲೀಸು, ಆದ್ರೆ ಒಳಗೆ ಇರುವ ಇಂಥ ದೇಶದ್ರೋಹಿಗಳು, ದೇಶಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವವರು, ಇವರನ್ನ ಕೂಡ ಇದೀಗ ಹುಡುಕಿ ಮಟ್ಟ ಹಾಕೋ ಪ್ರಯತ್ನ ಭಾರತದ ಪೊಲೀಸರು ಹಾಗೆ ಸೇನಾ ಪಡೆಯಿಂದ ಆಗ್ತಾ ಇದೆ. ಎಲ್ಲ ಡೀಟೇಲ್ಸ್ ಕೊಡಬಹುದು ಈ ಬಗ್ಗೆ? ಸ್ಮಿತಾ, ನೋಡಿ, ಈ ಜ್ಯೋತಿ ಮಲ್ಹೋತ್ರಾ ಉಂಡ ಮನೆಗೆ ದ್ರೋಹ ಮಾಡಿದಂಥ ಹೆಣ್ಣು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕಂತ ಹೇಳಿದರೆ ಇದೇ 2 ತಿಂಗಳ ಹಿಂದೆ ಇವಳು ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ಲು. ಇವಳಿಗೆ ಲಾಹೋರ್ ಅಂತ ಹೇಳಿದರೆ ಅಚ್ಚುಮೆಚ್ಚು ಅನ್ನೋದ್ರ ಬಗ್ಗೆ ಈಕೆಯ ವ್ಲಾಗ್ಗಳಲ್ಲಿ ಗೊತ್ತಾಗ್ತಾ ಇತ್ತು. ಜೊತೆಗೆ ಈಕೆ ಮಾಡಿದಂಥ ವಿಡಿಯೋಗಳಲ್ಲಿ ಈಕೆಯ ಪಾಕಿಸ್ತಾನ ಪ್ರೇಮ ಎಂಥದ್ದು ಅನ್ನೋದು ಗೊತ್ತಾಗ್ತಾ ಇತ್ತು. ಮುಂದುವರೆದು ಗಮನಿಸ್ತಾ ಹೋದರೆ ಈಕೆ ಪಾಕಿಸ್ತಾನದ ಹೈ ಕಮಿಷನರ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ದಾನಿಶ್ ಅನ್ನೋ ವ್ಯಕ್ತಿ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ಲು. ಈಕೆ ಹೋಗುವ ಬರುವ ಎಲ್ಲ ಎಕ್ಸ್ಪೆನ್ಸನ್ನು ನೋಡ್ಕೊಳ್ತಾ ಇದ್ದ. ಈಕೆಗೆ ಬೇಕಾದಂಥ ಎಲ್ಲ ಫಂಡಿಂಗನ್ನು ಆತ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಈಕೆಯ ಒಂದು ಯೂಟ್ಯೂಬ್ ಚಾನಲ್, ಅದು ಟ್ರಾವೆಲ್ ವಿತ್ ಜೋ. ಈ ಟ್ರಾವೆಲ್ ವಿತ್ ಜೋ ಯೂಟ್ಯೂಬ್ ಚಾನಲ್ನಲ್ಲಿ 3,77,000 ಜನ ಸಬ್ಸ್ಕ್ರೈಬರ್ ಇದ್ದರು. ನಿನ್ನೆ ಖಚಿತ ಮಾಹಿತಿಯ ಮೇರೆ ಅಧಿಕಾರಿಗಳು ಇವಳನ್ನು ಬಂಧನಕ್ಕೆ ಒಳಪಡಿಸಿದಾಗ ಈಕೆಯ ಜೊತೆಗೆ ಸಂಪರ್ಕದಲ್ಲಿ ಇದ್ದಂಥ 6 ಜನರನ್ನು ಸೇರಿ ಒಟ್ಟು 7 ಜನರನ್ನು ಬಂಧನ ಮಾಡಲಾಗಿದೆ. ಈಕೆ 2023ರಿಂದ ದಾನಿಶ್ ಅನ್ನೋ ವ್ಯಕ್ತಿಯನ್ನು ಸಂಪರ್ಕ ಮಾಡಿದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಈ ದಾನಿಶ್ ಅನ್ನೋನು ಭಾರತದ ಈ ಗುಪ್ತಚರ ಮತ್ತು ಭಾರತದ ಸೇನೆಗೆ ಸಂಬಂಧಪಟ್ಟಂಥ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಈಕೆಯಿಂದ ಆತ ಪಡೆದುಕೊಳ್ತಾ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಈಕೆ ಹರಿಯಾಣ ಮೂಲದವಳು. ಈಕೆ ಏನು ಪಾಕಿಸ್ತಾನದವಳಲ್ಲ, ಈಕೆ ಹರಿಯಾಣ ಮೂಲದವಳು. ಈಕೆ ಹರಿಯಾಣದ ನಿಸ್ಸಾರ್ ಅನ್ನೋ ಊರಿನವಳು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಈಕೆಯನ್ನು ಈಗ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಳಪಡಿಸಲಾಗಿದೆ. ನೋಡಿ, ಈಕೆ ಒಬ್ಳು ಸ್ಲೀಪರ್ ಸೆಲ್ ಆಗಿ ಅಥವಾ ಹ್ಯಾಂಡ್ಲರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ಲು ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ತನಿಖಾ ತಂಡ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ಪಹಲ್ಗಾಮ್ನ ದಾಳಿಯಾದಂಥ ಸಮಯದಲ್ಲಿ ನಿರಂತರವಾಗಿ ಪಾಕಿಸ್ತಾನದ ಅಧಿಕಾರಿಗಳ ಜೊತೆಯಲ್ಲಿ ಈಕೆ ಸಂಪರ್ಕದಲ್ಲಿ ಇದ್ಲು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿಯನ್ನು ಕಲೆ ಹಾಕಿರುವಂಥ ಅಧಿಕಾರಿಗಳು ಸದ್ಯ ಈಕೆಯ ಹಿಂದೆ ಯಾರ್ಯಾರಿದ್ದಾರೆ ಮತ್ತು ಬೇರೆ ಯಾವ ಯೂಟ್ಯೂಬರ್ಗಳು ಈ ಕೆಲಸದಲ್ಲಿ ಏನೀಗ ಪಾಕಿಸ್ತಾನ ಪ್ರೇಮ ತೋರ್ತಾ ಇದ್ಲಲ್ಲ, ಅಥವಾ ಪಾಕಿಸ್ತಾನಕ್ಕೆ ಇವಳು ಎಲ್ಲ ಬೇಹುಗಾರಿಕೆ ಕೆಲಸವನ್ನು ಮಾಡ್ತಾ ಇದ್ಲಲ್ಲ, ಇದರ ಜೊತೆಗೆ ಬೇರೆ ಯಾರಿದ್ದಾರೆ ಅಥವಾ ಬೇರೆ ಟೆರರ್ಗಳ ಜೊತೆಗೆ ಇವಳಿಗೇನಾದರೂ ಸಂಪರ್ಕ ಇತ್ತಾ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ಈಕೆಯ ಪೂರ್ವಪರವನ್ನು ಈಗ
ತಲಾಶ್ ಮಾಡ್ತಾ ಇದ್ದಾರೆ. ಸದ್ಯಕ್ಕಂತೂ ಈಕೆಯನ್ನು ಈಗ ಅರೆಸ್ಟ್ ಮಾಡಿರೋದು ಅಥವಾ ಈಕೆಯನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಈಕೆಯನ್ನು ತನಿಖೆ ಮಾಡ್ತಾ ಇರೋದು ಸದ್ಯಕ್ಕಂತೂ ಇದು ಬಹಳ ಮೇಜರ್ ಟ್ವಿಸ್ಟ್ ಪಡೆಯುತ್ತೆ. ಈ ಒಂದು ಈಕೆಯ ಹಿಂದಿನ ಅಥವಾ ಈಕೆ ಬೇರೆ ಬೇರೆ ಯಾರ್ಯಾರ ಜೊತೆಲಿ ಸಂಪರ್ಕ ಇದ್ರು, ಈಕೆಯ ಕೈವಾಡಗಳು ಏನೇನಾಗಿತ್ತು, ಈಕೆ ಮಾಡಿದಂಥ ವಿಡಿಯೋಗಳಲ್ಲಿ ಆಕೆ ಏನೇನು ಹೇಳ್ತಾ ಇದ್ಲು, ದೇಶದ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಆಕೆ ಮಾಡಿದಂಥ ವಿಡಿಯೋಗಳು, ಮತ್ತು ಅವಳು ಪದೇ ಪದೇ ಲಾಹೋರ್ ಪ್ರೇಮವನ್ನು ತೋರಿಸ್ತಾ ಇದ್ದದ್ದು, ಇದೆಲ್ಲವೂ ಕೂಡ ಈಗ ತನಿಖೆ ವೇಳೆ ಭಾಳ ಪ್ರಮುಖ ಪಾತ್ರವನ್ನು ಪಡೆದುಕೊಂಡಿದೆ. ಮತ್ತು ಈಕೆಯಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಮತ್ತು ಈಕೆಯನ್ನು ಎಲ್ಲ ರೀತಿಯಲ್ಲೂ ಕೂಡ ಡ್ರಿಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಈಕೆಯಿಂದ ಬಾಯ್ಬಿಡಿಸ್ತಾ ಇದ್ದಾರೆ. ಸದ್ಯಕ್ಕಂತೂ ಇಂಥ ವ್ಯಕ್ತಿಗಳೇ, ದೇಶದ ಒಳಗಿದ್ದುಕೊಂಡು ಉಂಡ ಮನೆಗೆ ದ್ರೋಹ ಬಗೆಯುವಂಥ ಇಂಥ ವ್ಯಕ್ತಿಗಳೇ ನಮ್ಮ ದೇಶದ ಭದ್ರತೆಗೆ ಕಂಟಕವಾಗಿರೋದು. ಇಂಥವ್ರನ್ನ ಹೊಸಕಿ ಸೆದೆ ಬಡಿಯುವಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡ್ತಾ ಇದೆ. ಸದ್ಯಕ್ಕೆ ಈಕೆಯನ್ನು ಈಗ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ನ್ಯಾಯಾಂಗ ಬಂಧನದಲ್ಲಿ ಈಕೆ ಇದ್ದಾಳೆ ಅನ್ನೋದ್ರ ಬಗ್ಗೆ ಈ ಹೊತ್ತಿಗೆ ಮಾಹಿತಿ ಇದೆ. ಸ್ಮಿತಾ, ಧನ್ಯವಾದ ರಂಜಿತ್ ಮಾಹಿತಿಗಾಗಿ. ದೇಶದ ಹೊರಗಿನ ಶತ್ರುಗಳ ವಿರುದ್ಧವಾಗಿ ಭಾರತದ ಸೇನಾಪಡೆ ಆಪರೇಷನ್ ಸಿಂಧೂರದ ಭಾಗವಾಗಿ ನಿರಂತರವಾಗಿ ಸಮರವನ್ನ ಸಾರಿದೆ. ಆದರೆ ದೇಶದ ಒಳಗೂ ಇದ್ದಾರೆ ಮತ್ತಷ್ಟು ಶತ್ರುಗಳು. ಸೋಷಿಯಲ್ ಮೀಡಿಯಾ ನೆಪ, ಪಾಕಿಗೆ ಗೂಢಾಚಾರಿಕೆ, ಬಂಧಿತ ಜ್ಯೋತಿ ಮಲ್ಹೋತ್ರಾ ರೀತಿಯಲ್ಲೇ ಮತ್ತಷ್ಟು ಮಂದಿ ಪಾಕಿಸ್ತಾನದ ಹೈ ಕಮಿಷನರ್ ಕಚೇರಿಯ ದಾನಿಶ್ನಿಂದ ಸಂಪರ್ಕ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪಹಲ್ಗಾಮ್ ದಾಳಿ ಸಂದರ್ಭವೂ ಕೂಡ ಜ್ಯೋತಿ ಹಾಗೆ ದಾನಿಶ್ ಸಂಪರ್ಕದಲ್ಲಿದ್ರು ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲೂ ಕೂಡ ಸಂಪರ್ಕದಲ್ಲಿ ಇದ್ದದ್ದು ಇದೀಗ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ. ಪಹಲ್ಗಾಮ್ ದಾಳಿಗೆ ಮುಂಚೆ ಪಹಲ್ಗಾಮ್ಗೂ ಕೂಡ ಜ್ಯೋತಿ ಮಲ್ಹೋತ್ರಾ ತೆರಳಿದ್ರು ಅನ್ನೋದರ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರೋದು. ಹಾಗಾದ್ರೆ ಕಾಶ್ಮೀರದಲ್ಲಿ ಆಕೆ ಯಾರನ್ನೆಲ್ಲ ಸಂಪರ್ಕ ಮಾಡಿದ್ಲು, ಈ ವಿಚಾರವನ್ನ ತನಿಖೆ ಮಾಡ್ತಿರುವ ತನಿಖಾ ಸಂಸ್ಥೆ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನ ಮಾಡ್ತಾ ಇದೆ. ಭಾರತದ ಸೋಷಿಯಲ್ ಮೀಡಿಯಾ ಪ್ರಭಾವಿಗಳ ಸಂಪರ್ಕದಲ್ಲಿ ಪಾಕಿಸ್ತಾನದ ಕೆಲ ಅಧಿಕಾರಿಗಳು ಇದ್ರು ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿಯನ್ನ ತನಿಖೆ ಸಂದರ್ಭದಲ್ಲಿ ಹೊರಗಿಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಾಕ್ ಪರ ಸಂದೇಶ ರವಾನಿಸೋಕೆ ಜ್ಯೋತಿ ಮಲ್ಹೋತ್ರಾ ಮೂಲಕ ದಾನಿಶ್ ಪ್ರಯತ್ನ ಪಟ್ಟಿದ್ರ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಅನುಮಾನ ಇದೆ. ಜ್ಯೋತಿಯನ್ನ ದಾನಿಶ್ ಒಂದು ಆಸ್ತಿಯಂತೆ ಬಳಕೆ ಮಾಡ್ಕೊಳ್ತಾ ಇದ್ದ. ಜ್ಯೋತಿಯ ಪಾಕ್ ಪ್ರಯಾಣದ ಸಂಪೂರ್ಣ ಖರ್ಚನ್ನ ಈತನೇ ಭರಿಸದ. ಪಾಕ್ ಹೈ ಕಮಿಷನರ್ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ ದಾನಿಶ್. ಪಾಕ್ ಪ್ರಯಾಣ ಒಂದು ರೀತಿಯಲ್ಲಿ ಪ್ರಯೋಜನವಾಗಿತ್ತು. ಯೂಟ್ಯೂಬರ್ ಜ್ಯೋತಿ ತನಿಖೆಯಲ್ಲಿ ಮತ್ತಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ರಂಜಿತ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿ. ರಂಜಿತ್, ಹೊರಗಿನ ಶತ್ರುಗಳ ಜೊತೆಯಲ್ಲಿ ಯುದ್ಧ ಕೊಂಚ ಸಲೀಸು, ಆದ್ರೆ ಒಳಗೆ ಇರುವ ಇಂಥ ದೇಶದ್ರೋಹಿಗಳು, ದೇಶಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವವರು, ಇವರನ್ನ ಕೂಡ ಇದೀಗ ಹುಡುಕಿ ಮಟ್ಟ ಹಾಕೋ ಪ್ರಯತ್ನ ಭಾರತದ ಪೊಲೀಸರು ಹಾಗೆ ಸೇನಾ ಪಡೆಯಿಂದ ಆಗ್ತಾ ಇದೆ. ಎಲ್ಲ ಡೀಟೇಲ್ಸ್ ಕೊಡಬಹುದು ಈ ಬಗ್ಗೆ? ಸ್ಮಿತಾ, ನೋಡಿ, ಈ ಜ್ಯೋತಿ